ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಜನತಾ ಶಿಕ್ಷಣ ಸಮಿತಿ ವತಿಯಿಂದ ವಿವಿಧ ಹುದ್ದೆಗಳ ನೇಮಕಾತಿ. ಇಲ್ಲಿ ಇಂಜಿನಿಯರ್ ಉಪನ್ಯಾಸಕರು, CBSE ಶಾಲೆ ಗಣಿತ ಶಿಕ್ಷಕರು, ಕನ್ನಡ ಮಾಧ್ಯಮ ಶಾಲೆ ಇಂಗ್ಲಿಷ್ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರ ಹುದ್ದೆಗಳು. ಸಂಬಳ 30,000ಕ್ಕೂ ಹೆಚ್ಚು ಸಂಬಳ ಸಿಗುವಂಥ ಕೆಲಸ ಇಲ್ಲಿ ಲಭ್ಯವಿದ್ದು, ಇದು ಜನತಾ ಶಿಕ್ಷಣ ಸಮಿತಿ ವತಿಯಿಂದ ಧಾರವಾಡ ಮತ್ತು ಹುಬ್ಬಳ್ಳಿಯ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೀತಾ ಇದ್ದಾರೆ. ಸಂಸ್ಥೆ ಜನತಾ ಶಿಕ್ಷಣ ಸಮಿತಿ, ವಿದ್ಯಾಗಿರಿ, ಧಾರವಾಡ 580004. ಅಧ್ಯಕ್ಷರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ. ಓಕೆ. ಹಾಗೆ KH ಕಬ್ಬೂರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು, ಇಲ್ಲಿ ಉಪನ್ಯಾಸಕರು ಬೇಕಂತೆ. ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಆಟೋಮೊಬೈಲ್ ಎಲ್ಲ ಹೇಳಿದ್ದಾರೆ. ವಿದ್ಯಾರ್ಥಿ ಸಂಬಂಧಿತ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ರೆಸ್ಪೆಕ್ಟಿವ್ ಬ್ರಾಂಚಸ್ಸು. ಹಾಗೆ JSS CBSE ಶಾಲೆ ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಗಣಿತ ಶಿಕ್ಷಕರು, ಮ್ಯಾಥಮೆಟಿಕ್ಸ್ ಟೀಚರು ಬೇಕು. ಇದಕ್ಕೆ ವಿದ್ಯಾರ್ಥಿ BSc ಅಥವಾ MSc ಅಂತ ಹೇಳಿದ್ದಾರೆ. ಹಾಗೆ JSS ಕನ್ನಡ ಮಾಧ್ಯಮ ಶಾಲೆ ಧಾರವಾಡದಲ್ಲಿ ಇಂಗ್ಲೀಷ್ ಶಿಕ್ಷಕರು ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರು ಬೇಕಂತೆ. ವಿದ್ಯಾರ್ಥಿ BA ಅಥವಾ MA ಆಗಿರಬೇಕು. ಮತ್ತು ಅಕೌಂಟೆಂಟ್ ಹುದ್ದೆಗೆ ವಿದ್ಯಾರ್ಥಿ BCom ಅಥವಾ MCom ಅಥವಾ MBA ಆಗಿರಬೇಕು. ಸರಿ, ಅರ್ಜಿ ಸಲ್ಲಿಸುವಂಥ ವಿಧಾನ ಇದೆಯಲ್ಲ, ಕೆಳಗೆ ಕೊಟ್ಟಿರುವ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ದಿ ಸೆಕ್ರೆಟರಿ, ಜನತಾ ಶಿಕ್ಷಣ ಸಮಿತಿ, GB ರೋಡ್, GB ಆಫೀಸು, ವಿದ್ಯಾಗಿರಿ, ಧಾರವಾಡ 580004. ಈ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಾಗೆ ದೂರವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ, ನೋಟ್ ಮಾಡ್ಕೊಳ್ಳಿ. ದೂರವಾಣಿ ಸಂಖ್ಯೆ 0836461184. ಹಾಗೆ ಇಮೇಲ್ ID ಕೊಟ್ಟಿದ್ದಾರೆ ನೋಡಿ, JSSHRD2024@gmail.comಗೆ ನಿಮ್ಮ ರೆಸ್ಯೂಮನ್ನು ಕಳಿಸ್ಬೋದು. ಸರಿ, ನಿಮಗೆ ಹಾಗೆ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಅಂತ ಹೇಳಿದ್ದಾರೆ. ಉದ್ಯೋಗಾವಕಾಶವನ್ನು ಹುಡುಕುತ್ತಿರುವ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೂ ಈ ಮಾಹಿತಿಯನ್ನು ತಪ್ಪದೇ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅರ್ಜಿ ಸಲ್ಲಿಸಲು ಕೇವಲ 7 ದಿನಗಳ ಅವಕಾಶ ಇರುವುದರಿಂದ ಶೀಘ್ರವೇ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತ ಕೇಳ್ಕೊಂಡಿದ್ದಾರೆ. ಯಾವುದೇ ರೀತಿಯ ಡೌಟ್ ಬಂದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.